ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಗುರುವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡೈಲಿ ಲಾಗ್ ಆಗಿರುತ್ತೆ ಇದು. ಸೊ ಬೆಳಗಿಂದ ಏನೆಲ್ಲ ನಡೀತು ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ಕೊಂಡು ಬನ್ನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾನು ಹೊಸ ರಂಗೋಲಿನ ಕಲ್ತ್ಕೊಂಡು ಹಾಕಿದ್ದೀನಿ. ಸೊ ಈ ರಂಗೋಲಿ ಹೇಗಿದೆ ಅಂತ ನೋಡಿ. ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು, ಆದರೆ ಇಷ್ಟು ಮಾತ್ರ ಬಂದಿದೆ. ಪೂಜೆ ಕೂಡ ಆಗಿದೆ. ನಮ್ಮವರೇ ಪೂಜೆ ಮಾಡಿದ್ರು ಇವತ್ತು ಮಾರ್ನಿಂಗ್ ಟಿಫನ್ನು ನಮ್ಮ ಮನೇಲಿ ಉಪ್ಪಿಟ್ಟು. ಫ್ರೆಂಡ್ಸ್, ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟೊತ್ತಲ್ಲಿ 8:30 ಆಯಿತು. ನನ್ನ ಹಸ್ಬೆಂಡು ಟೈಮ್ ಆಗೋಯ್ತು ಅಂತ ಬೇಗ ಓಡೋದ್ರು ಕೆಲಸಕ್ಕೆ. ಸೊ ಬೇಗ ಲೇಟ್ ಆಗಿಬಿಡುತ್ತೆ ಅಂತ ಹೋದರು. ಹಾಗೆ ಪಾಪು ಇನ್ನೂ ಮಲಗಿದ್ದಾಳೆ. ನಾನು ಇನ್ನೂ ಟಿಫನ್ ಮಾಡಿಲ್ಲ, ಮಾಡಬೇಕು. ಸೊ ಎಷ್ಟೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ರು ನನ್ನ ಹಸ್ಬೆಂಡಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಟೈಮ್ ಆಗೋಯ್ತು ಅಂತ ಯಾವಾಗಲೂ ಓಡ್ತಾರೆ. ಪ್ರತಿಯೊಬ್ಬರು ಅಷ್ಟೇ, ಈ ಟೈಮ್ ಹಿಂದೆ ಓಡ್ತಾನೆ ಇರ್ತಾರೆ. ಎಲ್ಲದರಲ್ಲೂ ಯಾವುದ್ರಲ್ಲೂ ಲೇಟ್ ಆದರೂ ಕೂಡ ಈ ಟೈಮ್ ಟು ಟೈಮು ಕೆಲಸಕ್ಕೆ ಹೋಗೋದು ಮಾತ್ರ ಲೇಟ್ ಆಗಬಾರ್ದು. ಆ ಟೈಮಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು ಅಂದರೆ ಮುಗೀತು, ನಮ್ಮಿಂದನೇ ಅವರು ಕೆಲಸ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾವು ಬೇಗ ಇತ್ತು, ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ ಟಿಫನ್ ಮಾಡಿ ಟಿಫನ್ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರನ್ನ ಕಲಿಸ್ಬಿಟ್ಟು ದೊಡ್ಡ ಕೆಲಸ ಮುಗಿಯುತ್ತೆ. ಆಮೇಲೆ ಬೇಕಾದರೆ ನಾವು ಆರಾಮಾಗಿ ನೆಮ್ಮದಿಯಾಗಿ ಉಸಿರಾಡ್ಬೋದು. ಸೊ ಇಷ್ಟೊಂದು ಕೆಲಸಗಳು ಮಧ್ಯದಲ್ಲಿ ನಾವು ಅವ್ರನ್ನ ಚಿಕ್ಕ ಮಗು ಥರ ಸ್ಕೂಲಿಗೆ ಕಲಿಸ್ಬೇಕು. ಸೊ ನನ್ನ ಹಸ್ಬೆಂಡ್ನ ಹಾಗೆ ಕಲಿಸ್ಬೇಕು. ಯಾಕಂತಂದರೆ ಅವರು ಎದ್ದೇಳೋದು ಲೇಟು, ರೆಡಿ ಆಗೋದು ಬೇಗ, ಹೋಗೋದು ಬೇಗ ಇರಲಿ. ಸೊ ಎಲ್ಲರಿಗೂ ಇದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ. ಪ್ರತಿ ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಟಿಫನ್ ಮಾಡಬೇಕು, ಬೇಗ ಟಿಫನ್ ಬಾಕ್ಸ್ ತಯಾರಿ ಮಾಡಬೇಕು, ಗಂಡಂಗೆ ಟಿಫನ್ ಬಾಕ್ಸ್ ಹಾಕಿ ಕಳಿಸ್ಬೇಕು. ಮಕ್ಕಳಿದ್ರೆ ಮಕ್ಕಳಿಗೆ ಟಿಫನ್ ದಿನಕ್ಕೊಂದೊಂದು ಟಿಫನ್ ಮಾಡಬೇಕು. ಒಂದೇ ಥರ ಟಿಫನ್ ಮಾಡಿದ್ರೆ ಅವ್ರು ಎತ್ಕೊಂಡು ಹೋಗಲ್ಲ, ತಿನ್ನಲ್ಲ, ಹಂಗೆ ಉಳಿಸ್ಕೊಂಡ್ಬರ್ತಾರೆ. ಎಷ್ಟು ಟೆನ್ಷನ್ ಇರುತ್ತಲ್ಲ ನಮ್ಮಂಥ ಹೌಸ್ ವೈಫ್ಗೆ. ಸೊ ಈ ಮಧ್ಯದಲ್ಲೂ ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇಟ್ಟರೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ರೀಚ್ ಆಗೋಕ್ಕಾಗೋದು. ಅದನ್ನು ಯೋಚನೆ ಮಾಡಿ ಮನೇನೂ ಕೂಡ ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು, ಅಡುಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಯೂಟ್ಯೂಬು ಮಾಡ್ತಿದ್ದೀವಿ ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ ಮಾಡೋರು ಒಂದು ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಯೂಟ್ಯೂಬ್ ಮಾಡ್ತೀವಿ. ಸೊ ನಿಮ್ಮ ಸಪೋರ್ಟ್ ಇರಬೇಕು. ನೀವು ಸಪೋರ್ಟ್ ಮಾಡಿದ್ರೇ ನಮಗೂ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ. ನಾವು ಪ್ರತಿಯೊಂದು ಶೇರ್ ಮಾಡ್ಕೊತಾ ಇದ್ದೀವಿ ಅಂದರೆ ನೀವು ಅದನ್ನು ಅಟ್ಲೀಸ್ಟ್ ನೋಡಬೇಕಲ್ವಾ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ನಾನು ಟಿಫನ್ ಮಾಡ್ಕೊಂಬರ್ತೀನಿ. ಲೇಟ್ ಆಗುತ್ತೆ. ಫಸ್ಟು ಇನ್ನೂ ಏನೇನು ಉಳಿದಿರೋ ಕೆಲಸ ಇದೆ ಅದೆಲ್ಲ ಮಾಡ್ಕೊತೀನಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀರಾ, ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಟಿಫನ್ ಮಾಡ್ಕೊಂಬಂದ್ಬಿಡ್ತೀನಿ ಫಸ್ಟ್. ಫ್ರೆಂಡ್ಸ್, ಇವಾಗ ಪಾಪುಗೆ ಹಾಲು ಕೊಡ್ತಾಯಿದ್ದೀನಿ. ಎದೆ ಹಾಲು ಬಿಟ್ಮೇಲೆ ಪ್ಯಾಕೆಟ್ ಹಾಲು ಜಾಸ್ತಿನೇ ಕೊಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ. ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಒಂಚೂರು ನೆನೆಸಿಕ್ಕೊಂಡಿದ್ದೆ. ಯಾಕಂದರೆ ಬೇಳೆಗೆ ಎಷ್ಟೇ ವಿಶಿಲ್ ಹಾಕಿ ಕೂಗಿಸಿದ್ರು ಕೂಡ ಬೇಳೆ ಸರಿಯಾಗಿ ಬೇಯ್ತಾ ಇರಲಿಲ್ಲ. ಅದಕ್ಕೆ ಚೆನ್ನಾಗಿ ನೆನೆಸಿ ಇದು ಮಾಡ್ತಾಯಿದ್ದೀನಿ. ಇವತ್ತು ದಂಟು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಹೇಗಿದೆ ಅಂತ ನೋಡ್ತಾಯಿದ್ದೀನಿ. ಒಂದೊಂದು ಬೇರೆ ಸೊಪ್ಪುಗಳೆಲ್ಲ ಬಂದುಬಿಡುತ್ತೆ. ಅದನ್ನು ನೋಡ್ಕೊಂಡು ನಾವು ಹಾಕ್ಕೊಬೇಕು. ಇಲ್ಲ ಅಂತಂದರೆ ಬೇದಿಗಳೆಲ್ಲ ಆಗೋದು ಗ್ಯಾರಂಟಿನೇ. ಫ್ರೆಂಡ್ಸ್, ಒಳಗಡೆ ಮಾತ್ರ ತುಂಬ ಸೆಕೆ. ಬೆವರು ಕಿತ್ಕೊಂಡ್ಬರ್ತಾಯಿದೆ. ನನಗೆ ಗಿರಾಕಿ ಆಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಬಂದಿದ್ದೀನಿ. ಒಂದು ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ. ಹೊರಗಡೆ ನೋಡಿ ಬಿಸಿಲು ಹೆಂಗಿದೆ. ಬಿಸಿಲು ಅಂತಂದರೆ ನನಗೆ ಇಷ್ಟೊತ್ತು ಒಳಗಡೆ ಇದ್ನಲ್ಲ, ನನಗೆ ಬಂದು ಹೊರಗಡೆ ಕಣ್ಬಿಟ್ಟು ನೋಡೋಕ್ಕೆ ಆಗ್ತಾಯಿಲ್ಲ. ಏನೂ ಕಾಣಿಸ್ತಾನೆ ಇಲ್ಲ, ಎಲ್ಲ ಬ್ರೈಟಾಗಿ ಕಾಣಿಸ್ತಾ ಇದೆ. ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್. ನಮ್ಮ ಕಡೆ ಜಾಸ್ತಿ ಬಿಸಿಲು. ಆಮೇಲೆ ಫ್ರೆಂಡ್ಸು, ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು. ಏನಂದರೆ ನಿನ್ನೆ ಒಂದು ಸ್ವಲ್ಪ ಯಾಮಾರಿದ್ರು ಏನು ಅನಾಹುತ ಆಗ್ತಾಯಿತ್ತೋ ಗೊತ್ತಿಲ್ಲ. ಯಪ್ಪ ಒಂಚೂರು ಯಾಮಾರಿದ್ರು ಅಷ್ಟೇ ಮುಗಿತಾಯಿತ್ತು ನನ್ನ ಕತೆ. ಏನಾಗಿದೆ ಅಂತಂದರೆ, ಅಡುಗೆ ಮನೆಗೆ ಬಂದಿದ್ದೀನಿ. ಮೇಲ್ಗಡೆ ಒಂದು ಡಬ್ಬ ಇತ್ತು, ಆ ಡಬ್ಬ ತೊಗೊಳಕ್ಕೆ ಹೋಗಿದ್ದೀನಿ. ಆವಾಗ ಸ್ಟೌದು ಒಂಚೂರು ಈ ಕಡೆ ತಿರುಗಿಬಿಟ್ಟಿದೆ. ಮೀನ್ಸ್ ಸ್ಟವ್ ಅನಿಸ್ತೀವಲ್ಲ ನಾವು, ಈ ಥರ ಆನ್ ಮಾಡ್ತೀವಲ್ಲ, ಅದು ಒಂದು ಸ್ವಲ್ಪ ಈ ಕಡೆ ತಿರುಗಿಬಿಟ್ಟಿದೆ. ನಾನು ನೋಡ್ಕೊಂಡಿಲ್ಲ, ನನಗೂ ಗೊತ್ತಾಗಲಿಲ್ಲ. ಆಮೇಲೆ ಹಂಗೆ ಅಲ್ಲೇ
ಅಡುಗೆ ಮಾಡೋಕ್ಕೆ ಇನ್ನೂ ಸ್ಟವ್ ಅಂಟಿಸಿರಲಿಲ್ಲ. ಬಟ್ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಆವಾಗ ತಕ್ಷಣ ಸ್ಮೆಲ್ ಬಂದುಬಿಡ್ತು, ಗ್ಯಾಸ್ ಸ್ಮೆಲ್ಲು. ತಕ್ಷಣ ನೋಡಿದೆ ಸ್ಟವ್ ಯಾವುದಾದ್ರೂ ಆನ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದು ಒಂಚೂರು ಹಿಂಗೆ ತಿರುಗಿದೆ, ಇಷ್ಟೆಷ್ಟು ತಿರುಗಿದೆ ಫ್ರೆಂಡ್ಸ್. ಆದರೂ ಕೂಡ ಸ್ಮೆಲ್ ಹೆಂಗೆ ಬಂದ್ಬಿಡ್ತು ಗೊತ್ತಾ. ತಕ್ಷಣ ಕಿಟಕಿ ಓಪನ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಕಿಟಕಿ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಒಂಚೂರು ಹೊರಗಡೆ ಬಂದೆ. ಅದು ಸ್ಮೆಲ್ಲು ಕೂಡ ತೊಗೊಳಕ್ಕಾಗಲ್ಲ, ಒಂಥರ ಜಾಸ್ತಿ ಬಂದುಬಿಟ್ರೆ ಒಂಥರ ಹೆಡ್ಡೇಕ್ ಆಗಿಬಿಡುತ್ತೆ. ಗ್ಯಾಸ್ ಸ್ಮೆಲ್ಲೆಲ್ಲ ಜಾಸ್ತಿ ತೊಗೊಳಕ್ಕಾಗಲ್ಲ. ಹೊರಗಡೆ ಬಂದುಬಿಟ್ಟು ಆಮೇಲೆ ಮತ್ತೆ 2-3 ಸರಿ ಅಡುಗೆ ಮನೆಗೆ ಬಂದು ಯಾವ ಸ್ವಿಚ್ಚು ಆನ್ ಮಾಡಲಿ, ಆ ಸ್ವಿಚ್ ಆನ್ ಮಾಡಬಾರ್ದು. ಈ ಥರ ಗ್ಯಾಸ್ ಸಿಲಿಂಡ್ರು ಲೀಕ್ ಆಗ್ತಾಯಿದ್ದ ಗ್ಯಾಸ್ ಲೀಕ್ ಆಗ್ತಾಯಿದ್ದಾಗ ಸ್ವಿಚ್ ಆನ್ ಮಾಡಬಾರ್ದು. ಸೊ ಅದು ಗೊತ್ತಿತ್ತು. ನಾನು ಯಾವ ಸ್ವಿಚ್ಚು ಆನ್ ಮಾಡ್ತೀರಾ 2-3 ಸರಿ ಬಂದು ನೋಡಿದ್ದೀನಿ ಏನಾದರೂ ಗ್ಯಾಸ್ ಸ್ಮೆಲ್ ಬರ್ತಾಯಿದೆಯಾ ಅಂತ. ಕಿಟಕಿ ತೆಗ್ದಿದ್ದಕ್ಕೆ ಗಾಳಿಗೆಲ್ಲ ಹೋಗ್ಬಿಟ್ಟಿದೆ. ಸೊ ಒಂಚೂರು ನಾವು ಜಾಗ್ರತೆ ಇಲ್ಲ ಅಂತಂದರೆ ಇಂತಹ ಅನಾಹುತಗಳು, ಎಂತೆಂಥ ಅನಾಹುತಗಳು ಬೇಕಾದರೂ ಆಗ್ಬಿಡುತ್ತೆ. ಸೊ ಎಲ್ಲ ನಂತರ ಅಡುಗೆ ಮನೇಲಿ ದಿನ ಅಡುಗೆ ಮಾಡೋಂಥ ಗೃಹಿಣಿಗಳಿಗೆ ಹೇಳೋದು ಒಂದೇ ಮಾತು, ದಯವಿಟ್ಟು ಹುಷಾರಾಗಿರ್ರಿ, ಚುರುಕಾಗಿರ್ರಿ, ಜಾಗ್ರತೆಯಿಂದ ಇರಿ. ಸೊ ಈ ಥರ ಟೈಮಲ್ಲೆಲ್ಲ ಭಯ ಪಡಬೇಡಿ. ಬೇಗ ಒಂದೊಳ್ಳೆ ಗುಡ್ ಸ್ಟೆಪ್ ತಗೊಂಡು ನಾವು ಸೇಫ್ ಮಾಡ್ಕೊಬೇಕು, ನಮ್ಮ ಫ್ಯಾಮಿಲಿನೂ ಕೂಡ ಸೇಫ್ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ಮಧ್ಯಾಹ್ನಕ್ಕೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವ್ಲಾಗ್ ಪೂರ್ತಿ ನೋಡಿ. ಇವಾಗ ಒಂದು ಸ್ವಲ್ಪ ನನಗೂ ಒಂದು ಸ್ವಲ್ಪ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಮಲ್ಗೋಣ, ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರೆ ಬೆನ್ನೋವು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಮೊಬೈಲ್ ನೋಡ್ತೀನಿ ಮಲ್ಕೊಂಡು. ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ವ್ಲಾಗ್ನ ನೋಡ್ತಾರೆ, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರ್ಗೆ ಇಟ್ಟು ಬಂದಿದ್ದೀನಿ. ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಬೆಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ನಾನು ಯಾವಾಗಲೇ ಬೆಡ್ ಕ್ಲೀನ್ ಮಾಡಿದ್ರು ಅವಳು ಹೋಗಿ ಅಂದರೂ ಹೋಗೋದಿಲ್ಲ, ಇಲ್ಲೇ ಇರ್ತಾಳೆ. ನಾನು ಮೊನ್ನೆ ತಾನೇ ಬೆಡ್ಶೀಟ್ ಚೇಂಜ್ ಮಾಡಿದೆ. ಇದು ಮಿಕ್ಕಿ ಮೌಸ್ದು ಬೆಡ್ಶೀಟು ಮೀಶೋದಲ್ಲೇ ತೊಗೊಂಡಿದ್ದು. ನಾನು ಆಲ್ಮೋಸ್ಟು ಮೀಶೋದಲ್ಲೇ ನಾನು ಶಾಪಿಂಗ್ ಮಾಡೋದು. ಚೆನ್ನಾಗಿ ಬಂದಿದೆ. ಈ ಥರದ್ದು ಇನ್ನೂ 2-3, ಆದರೆ ಈ ಮಿಕ್ಕಿ ಮೌಸ್ ಡಿಸೈನ್ದಲ್ಲ, ಬೇರೆ ಥರ ಬೆಡ್ಶೀಟು ಒಂದು 2-3 ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿದ್ದಾವೆ. ವಾರಕ್ಕೊಂದು ಸರಿ ಹಾಗೆ ಚೇಂಜ್ ಮಾಡ್ತಾ ಇರ್ತೀನಿ. ನನ್ನ ಮಗಳಿಗೆ ಹೋಗಿ ಅಂದರೆ ಹೋಗ್ತಾ ಇಲ್ಲ, ಅಲ್ಲೇ ನಿಂತಿದ್ದಾಳೆ. ಸೊ ಇವಾಗ ಬೆಡ್ಶೀಟ್ ಕ್ಲೀನ್ ಮಾಡ್ಕೊಂಡ್ಮೇಲೆ ಅನ್ನಕ್ಕೆ ಇಡಬೇಕು. ಅನ್ನ ಸಾಂಬಾರು ರೆಡಿ ಆದಮೇಲೆ ಊಟ ಮಾಡಿಬಿಡೋದೆ. ಪಾಪುಗೂ ಅಷ್ಟೇ, ಅವಳಿಗೂ ಅನ್ನ ಮಜ್ಜಿಗೆ ತಿನ್ನಿಸ್ತೀನಿ. ಅವಳು ಅನ್ನ ಮಜ್ಜಿಗೆನೇ ಇಷ್ಟಪಡ್ತಾಳೆ. ಸಾಂಬಾರನ್ನ ಕಲಸಿದ್ರು ಖಾರ ಇರಲಿ ಇಲ್ಲದೇ ಇರಲಿ, ಸಾಂಬಾರು ಕಲಸಿದ್ರೆ ಅಷ್ಟೊಂದೇನು ಇಷ್ಟಪಟ್ಟು ತಿನ್ನಲ್ಲ ಅವಳು. ಅದಕ್ಕೆ ಅನ್ನ ಮಜ್ಜಿಗೆನೇ ತಿನ್ನಿಸ್ತೀನಿ. ಆದರೂ ಕೂಡ ಡಾಕ್ಟ್ರು ಹೇಳಿದ್ದಾರೆ ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಕೊಡಬೇಕು ಅಂತ. ಅವಳು ಯಾಕೋ ಏನೋ ಕೊಟ್ಟರು ತಿನ್ನೋದೇ ಇಲ್ಲ ಅಂತಾಳೆ. ಈ ಸರಿ ಚೆನ್ನಾಗಿ ಹಸುವಾದಾಗ ಕೊಡಬೇಕು, ಅವಳಿಗೆ ಜ್ಯೂಸ್ ಮಾಡಿಕೊಡ್ಬೇಕು. ಈ ಬೇಸಿಗೆ ಕಾಲದಲ್ಲಿರೋದಕ್ಕೆ ಅವಳು ಸಾಲಿಡ್ ಫುಡ್ ಅಷ್ಟೊಂದು ಇಷ್ಟಪಡಲ್ಲ. ಎಲ್ಲ ಜ್ಯೂಸು, ಹಾಲು, ನೀರು ಇಂಥವೇ ಇಷ್ಟಪಡ್ತಾಳೆ. ನನ್ನ ಮಗಳದು ಹೀಟ್ ಬಾಡಿ ಫ್ರೆಂಡ್ಸ್, ತುಂಬ ಹೀಟ್ ಆಗುತ್ತೆ ಅವಳಿಗೆ. ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ಹೀಟ್ ಆಗುತ್ತೆ. ಸೊ ಬೆಡ್ಶೀಟ್ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ನಾನು ನೋಡ್ಬೋದು ಸ್ಲಿಮ್ ಬೆಲ್ಟ್ ಹಾಕ್ಕೊತಾ ಇದ್ದೀನಿ. ಒಂದು 2-3 ದಿನದಿಂದ ಹಾಕ್ಕೊತಾ ಇದ್ದೀನಿ. ನಿಜಕ್ಕೂ ಚೆನ್ನಾಗೇ ಇರುತ್ತೆ, ಬೊಜ್ಜು ಕರ್ಗೋಗುತ್ತೆ. ಸೊ ಟ್ರೈ ಮಾಡ್ತಾಯಿದ್ದೀನಿ ಬೊಜ್ಜು ಕಡಿಮೆ ಮಾಡಿಸ್ಕೊಳ್ಳೋಣ, ಸ್ವಲ್ಪ ಸ್ಲಿಮ್ ಆಗೋಣ, ತೂಕ ಕಡಿಮೆ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಹೊರ್ಗಡೆ ಅಲ್ಲ, ಒಳಗಡೆ ಹಾಕ್ಕೊಬೇಕು. ನಾನು ಹೊರ್ಗಡೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನನ್ನ ಸೈಜ್ಗಿಲ್ಲ ಇವಾಗ. ಮೊದಲು ನನ್ನ ಸೈಜ್ಗಿತ್ತು, ಇವಾಗ ಒಂದು ಸ್ವಲ್ಪ ಸಣ್ಣ ಆಗಿದ್ದೀನಿ. ಇದು ನನ್ನ ಸೈಜ್ಗಿಲ್ಲ. ಈ ಸರಿ ಇನ್ನೊಂದು ಸರಿ ಆರ್ಡ್ರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ನಾನು ಹೊಸ ಸ್ಲಿಮ್ ಬೆಲ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪುಗೆ ಸ್ನಾನ ಮಾಡಿಸಿ ಅವಳಿಗೆ ಇವಾಗ ಜಡೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಜುಟ್ಟು ಕಟ್ಟೋಣ ಅಂತ. ಅವಳು ನೋಡಿದ್ರೆ ಬೇಡ ಬೇಡ ಅಂತಿದ್ದಾಳೆ. ಅವಳಿಗೆ ಹೀಟ್ ಬಾಡಿ ಅಂತ ಹೇಳಿದ್ನಲ್ಲ, ಉಷ್ಣ ಜಾಸ್ತಿ. ಅವಳು ಯೂರಿನ್ಗೆ ಹೋದಾಗೆಲ್ಲ ತುಂಬ ನೋವು ಪಡ್ತಾಳೆ. ಅದಕ್ಕೆ ನಾನು ಅವಳಿಗೆ ಹರಳೆಣ್ಣೆ ಹಚ್ಚಿದ್ದೀನಿ. ಇಲ್ಲಿ ಮುಟ್ಟು ನೋಡ್ತಾ ಇದ್ದೀನಲ್ಲ, ಅಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳಿಗೆ ಬಾಡಿ ಎಷ್ಟು ಹೀಟ್ ಇದೆ ಅಂತ. ಅಲ್ಲಿ ತುಂಬಾ ಬಿಸಿ ಇರುತ್ತೆ ಅವಳಿಗೆ. ಅದಕ್ಕೆ ನಾನು ಹರಳೆಣ್ಣೆ ಹಚ್ಚಿದ್ದೀನಿ, ಒಂದು ಸ್ವಲ್ಪ ತಂಪಾಗಲಿ ಅಂತ. ಸೊ ಹರಳೆಣ್ಣೆ ಹಚ್ಚಿದ್ರೆ ನನ್ನ ಮಗಳಿಗೆ ಹೀಟ್ ಕಡಿಮೆ ಆಗುತ್ತೆ. ಸೊ ಈಗ ನೋಡಿ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ.
ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಬೇಗ ಬೇಗ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈಗ ನನ್ನ ಮಗಳು ಹಾಲು ಬಿಡಿಸ್ದಾಗಿಂದ ಮಧ್ಯಾಹ್ನ ಹೊತ್ತಾಗಲಿ ಸಾಯಂಕಾಲ ಹೊತ್ತಾಗಲಿ ಅವಳು ಮಲಗೋದೇ ಇಲ್ಲ. ರೇರು ಒಂದೇ ಸರಿ ನೈಟ್ ಮಲಗಿಬಿಡ್ತಾಳೆ. ಬಟ್ ಮಧ್ಯರಾತ್ರಿಯಲ್ಲಿ ಎದ್ದೊಳ್ತಾ ಇರ್ತಾಳೆ. ಈಗ ನೋಡಿ ಸೊಪ್ಪೆಲ್ಲ ಮಿಕ್ಸಿಗೆ ಹಾಕ್ಕೊಂಡೆ. ಹಾಗೆ ಕೊಬ್ಬರಿ ಹಾಕ್ಕೊಳ್ಳೋದು ಮರ್ತೋಗಿದ್ದೆ. ಸೊ ಕೊಬ್ಬರಿನೂ ಕೂಡ ಹಾಕ್ಕೊಂಡೆ. ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇವಾಗ ಸೊಪ್ಪು ಸಾಂಬಾರಿಗೆ ಒಂದು ಸ್ವಲ್ಪ ನಾನು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಮತ್ತು ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮು 1 ಗಂಟೆ ಆಗ್ತಾಯಿದೆ ಮಧ್ಯಾಹ್ನ. ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಸಾಂಬಾರು ಮಾಡಿಬಿಟ್ರೆ ಇವತ್ತು ಬೇಗನೆ ಆಗೋಯ್ತು ಮಧ್ಯಾಹ್ನದ ಊಟ. ನನ್ನ ಹಸ್ಬೆಂಡು ಮಾವಿನಕಾಯಿ ತಂದಿದ್ದಾರೆ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೇನು ಅನ್ನ ಆಗ್ತಾಯಿದೆ ಇದು ಮಾವಿನಕಾಯಿ. ನನಗೆ ಈ ಥರ ಕಾಯಿ ಅಂದರೆ ತುಂಬ ಇಷ್ಟ ಇದೆ. ತೋತಾಪರಿನೋ ಏನೋ ಅಂತಾರೆ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದು ಫುಲ್ಲು ಕಾಯಾಗಿಲ್ಲ, ಹುಳಿಯಾಗಿಲ್ಲ. ಇನ್ನೇನು ಅನ್ನ ಹಾಕ್ತಾರೋದ್ರಿಂದ ಸ್ವಲ್ಪ ಸ್ವೀಟಾಗೇ ಇದೆ. ಸೊ ಒಂದು 5-6 ತಂದಿದ್ದು, 4 ಉಳಿದಿದೆ, ಇನ್ನೊಂದಲ್ಲಿದೆ. ಸೊ ಬೇಗ ಖಾಲಿ ಮಾಡಬೇಕು. ಬೇಗ ಅನ್ನ ಆಗೋಕ್ಕೆ ಏನು ಮಾಡಬೇಕು, ಅಕ್ಕಿಯಲ್ಲಿ ಏನಾದರೂ ಇಡಬೇಕಾ ಏನೋ ನೋಡಬೇಕು. ಬಟ್ ಇವತ್ತು ಬೇಸಿಗೆ ಅಲ್ವಾ, ಅನ್ನ ಆಗಿಬಿಡುತ್ತೆ ಬೇಗ. ಬಟ್ ಚೆನ್ನಾಗಿತ್ತು ಟೇಸ್ಟ್. ಫ್ರೆಂಡ್ಸ್, ಸಾಂಬಾರು ಆಲ್ಮೋಸ್ಟ್ ರೆಡಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಸಾಂಬಾರು ರೆಡಿ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸಾಂಬಾರು ಗಟ್ಟಿಯಾಗಿ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸೊ ಸೊಪ್ಪು ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ. ಫ್ರೆಂಡ್ಸ್, ಇವಾಗ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಯಾವಾಗಲೂ ಇದು ಅಭ್ಯಾಸ, ನಾನು ನೋಡ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಸಾಂಬಾರು ತುಂಬಾ ಉಳಿದೋಗುತ್ತೆ, ಅಷ್ಟೊಂದು ಟೇಸ್ಟ್ ಬರಲ್ಲ. ಸಾಂಬಾರು ರುಚಿಯಾಗಿತ್ತು ಅಂದ್ಕೊಳ್ಳಿ, ಸಾಂಬಾರು ಖಾಲಿ ಆಗುತ್ತೆ. ಅದಕ್ಕೆ ಒಂಚೂರು ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡ್ಕೊತೀನಿ. ಚೂರು ಉಪ್ಪು ಕಡಿಮೆ ಇತ್ತು, ಸೊ ಉಪ್ಪು ಹಾಕ್ಕೊಂಡೆ. ಫ್ರೆಂಡ್ಸ್, ಇವಾಗ ಫ್ರಿಜ್ಜಲ್ಲಿ ತರಕಾರಿಗಳು ಏನೇನಿದ್ದಾವೆ, ಏನೇನೇನಾದರೂ ಹೋಗಿದ್ದಾವ ಏನು ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊಪ್ಪು, ದಂಟು ಸೊಪ್ಪು ಇನ್ನೂ 2 ಕಟ್ಟು ತಂದಿದ್ರು. 1 ಕಟ್ಟನ್ನು ಇವಾಗ ಸಾಂಬಾರು ಮಾಡಿ ಹಾಕಿದ್ದೀನಿ. ಇನ್ನೂ 1 ಕಟ್ಟಿದೆ, ಅದನ್ನ ಕ್ಲೀನಾಗಿ ಕವರಲ್ಲಿ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಈ ಸೋರೆಕಾಯಿ ತಂದು ಎಷ್ಟು ದಿವಸ ಆಯಿತು, ಇನ್ನೂ ಮಾಡೇ ಇಲ್ಲ. ಯಾವಾಗಾದರೂ ನೆಕ್ಸ್ಟು ಸಾಗು ಆದಷ್ಟು ಬೇಗ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಗು ಆಗಲಿ ಇಲ್ಲ ಸಾಂಬಾರು, ಸಾಗು ಮಾಡೋಣ ಅಂತಲೇ ಇಷ್ಟು ದಿವಸ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಸಾಂಬಾರು ಮಾಡಿಬಿಡ್ಬೇಕು, ಇಲ್ಲ ಆದರೆ ಸಾಗುನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಫ್ರಿಜ್ಜಲ್ಲಿ ಏನು ಅಷ್ಟೊಂದೇನು ಐಟಮ್ಸ್ ಇರೋಲ್ಲ ಫ್ರೆಂಡ್ಸ್, ಎಲ್ಲ ಖಾಲಿನೇ ಇದೆ. ಜಾಸ್ತಿ ಇದ್ದಾಗ ನಾನು ವೀಡಿಯೋನೇ ಮಾಡಲ್ಲ, ಇನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ತರಕಾರಿ ತಗೊಂಬಂದರೆ ಆವಾಗ ಫುಲ್ಲು ತುಂಬೋಗ್ಬಿಡುತ್ತೆ ಫ್ರಿಜ್ ತುಂಬ. ತರಕಾರಿಗಳು ಹಣ್ಣುಗಳು ಇದ್ಬಿಡುತ್ತೆ. ಇವಾಗೆಲ್ಲ ಖಾಲಿ ಆಗೋ ಟೈಮು, ಮತ್ತೆ ತರಿಸ್ಬೇಕು, ತರಕಾರಿಗಳೆಲ್ಲ ತರಿಸ್ಬೇಕು. ನೋಡಿ, ಟೊಮೊಟೊ ಎಲ್ಲ ಖಾಲಿ ಆಗ್ತಾಯಿದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಇದೆ. ಸೊ ಇದನ್ನು ಇಲ್ಲೇ ಇಟ್ಬಿಡ್ತೀನಿ. ನೋಡಬೇಕು ಏನೇನು ಹೋಗಿದ್ದಾವೆ, ಏನೇನಿದ್ದಾವೆ ಅಂತ. ಬೀನ್ಸು ಎಲ್ಲ ಕಡಿಮೆನೇ ಇದೆ, ಎಲ್ಲ ತರಿಸ್ಬೇಕು. ಹಸಿ ಬಟಾಣಿ ಹಾಗೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಪನ್ನೀರ್ ಫ್ರೈ ಮಾಡೋಣ, ಆವಾಗ ಬೇಕಾಗುತ್ತೆ ಬಟಾಣಿ ಅಂತ ಅಂದ್ಬಿಟ್ಟು. ಗ್ರೇವಿ ಏನಾದರೂ ಮಾಡೋಣ, ಪನ್ನೀರ್ ಗ್ರೇವಿ ಅಂತ ಹಾಗೆ ಇಟ್ಕೊಂಡಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ, ಬಟಾಣಿ ಮಾತ್ರ ಯಾವುದಕ್ಕೂ ಯೂಸ್ ಮಾಡಬೇಡ, ಏನಾದರೂ ಗ್ರೇವಿ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಬಟಾಣಿ ಎಲ್ಲ ಹಾಗೆ ಇದೆ. ಬಟ್ ಚೆನ್ನಾಗಿದೆ, ಆಗಾಗ ನೋಡ್ಕೊತಾ ಇರಬೇಕು ಫ್ರೆಂಡ್ಸ್, ಹೋಗ್ಬಿಡುತ್ತೆ. ಯಾವುದಾದ್ರೂ ಒಂದು ಹೋದರೆ ಇದು ಆಲ್ಮೋಸ್ಟ್ ಹೋಗ್ತದೆ ನೋಡಿ. ಯಾವುದಾದ್ರೂ ಒಂದು ಹೋದರೆ ಎಲ್ಲ ಹೋಗ್ಬಿಡುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ. ಈ ಬಾಕ್ಸಲ್ಲಿ ನೀರಿನ ಅಂಶ ಇದ್ರೇ ತರಕಾರಿ ಬೇಗ ಹೋಗ್ಬಿಡುತ್ತೆ. ಒರೆಸ್ಬಿಟ್ಟು ಹೋಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಗಳನ್ನ ನನಗೆ ತಿಳಿಸಿ, ನಿಮ್ಮ ಎಲ್ಲ ಅಭಿಪ್ರಾಯಗಳು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.